ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ನನ್ನ ವೀಡಿಯೋಸ್ ಹೆಂಗೆ ಹೋಗ್ತಿದೆ? ಎಲ್ಲರಿಗೂ ಯೂಸ್ಫುಲ್ ಆಗ್ತಿದೆಯಾ? ಏನು ಆ ಥರ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನಾನೇನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕಾ, ಅಥವಾ ಯಾವುದಾದ್ರೂ ಕಂಟೆಂಟು ಅಥವಾ ಕಾನ್ಸೆಪ್ಟು ಬಗ್ಗೆ ಮಾತಾಡಬೇಕಾ, ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದೆಯಾ, ಏನು ಈ ಥರದ್ರ ಮೇಲೆ ಒಂದು ಸ್ವಲ್ಪ ಕಮೆಂಟ್ ಹಾಕಿ. ನನಗೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನಾನು ಅಪ್ಗ್ರೇಡ್ ಆಗ್ಬೋದು. ಸೊ ನನಗೂ ಕಾನ್ಸೆಪ್ಟ್ಗಳು ಸಿಗ್ತದೆ ಅಂದರೆ ಮಾತಾಡೋದಕ್ಕೆ. ಸೊ ನಿಮ್ಗೆ ಏನೇ ಇರಲಿ, ನಿಮ್ಗೆ ಯಾವುದೇ ವೀಡಿಯೋಸಲ್ಲಿ ಡೌಟ್ ಇರಲಿ, ಸೊ ಆ ವೀಡಿಯೋಸಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಎಲ್ಲದರಲ್ಲೂ ಆನ್ ಇದ್ದೇ ಇರುತ್ತೆ. ಕಮೆಂಟ್ ಬಾಕ್ಸ್ ನಾನು ಯಾವುದೇ ಕಾರಣಕ್ಕೂ ಹೈಡು ಮಾಡಲ್ಲ, ಆಫು ಮಾಡಲ್ಲ. ಸೊ ಆರಾಮಾಗಿ ಕಮೆಂಟ್ ಮಾಡ್ಬೋದು. ನಿಮ್ಗೆ ಏನು ಅನಿಸುತ್ತೋ, ನಿಮ್ಗೆ ಏನು ಅನಿಸಿಕೆನೋ, ಅಥವಾ ನಿಮ್ಗೆ ಏನಾದರೂ ಹೊಸ್ತರ ವೀಡಿಯೋಸ್ ಬೇಕಾದರೆ, ಯಾವುದಾದ್ರೂ ಬಿಸ್ನೆಸ್ ಐಡಿಯಾ ಬೇಕಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಆನ್ಲೈನ್ ಶೋರೂಮ್ ಓಪನ್ ಅಥವಾ ಆನ್ಲೈನ್ ಕ್ಲಾತಿಂಗ್ ಬ್ರ್ಯಾಂಡ್ ಓಪನ್ ಮಾಡಬೇಕು ಅಂತಿದ್ದೀರಾ, ಏನಾದರೂ ಸ್ವಲ್ಪ ಐಡಿಯಾಸ್ ಕೊಡಿ. 100% ಕೊಡೋಣ ಗೈಸ್. ಇವಾಗ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಂದು ಓನ್ ಬ್ರ್ಯಾಂಡ್ ಕ್ಲಾತಿಂಗ್ ಬಿಸ್ನೆಸ್ ಐತೆ, ನನ್ನದೇ ವೆಬ್ಸೈಟ್ ಐತೆ ಅಂತ ಮಾತ್ರ ಕಾರಣಕ್ಕೆ ನಾನಿವಾಗ ಯಾರಿಗೂ ಐಡಿಯಾ ಕೊಡಲ್ಲ, ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ. ಸೊ ನಾನೇ ಮುಂದೆ ಇರಬೇಕು ಅನ್ನೋ ವ್ಯಕ್ತಿ ನಾನಲ್ಲ. ಸೊ ನಿಮ್ಗೆ ಏನೇ ಇರಲಿ, ನನ್ನ ಬಿಸ್ನೆಸ್ ಬಗ್ಗೆನೇ ಐಡಿಯಾಸ್ ಬೇಕಾದ್ರೆ, ಅಂದರೆ ನನ್ನ ಬಿಸ್ನೆಸ್ ಥರನೇ ನೀವು ಒಂದು ಬಿಸ್ನೆಸ್ ಮಾಡಬೇಕು, ಐಡಿಯಾಸ್ ಬೇಕು ಅಂದ್ರೂ 100% ಕೇಳಿ. ನನಗಾಗಿರೋ ಅನುಭವ ಮೀನ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗೆ, ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು, ಯಾವ ಥರ ಸ್ಟಾರ್ಟ್ ಮಾಡ್ಬೋದು ನೀವು ಅಂತ ನಾನು ಐಡಿಯಾಸ್ 100% ಕೊಡ್ತೀನಿ. ಸೊ ಏನೇ ಇರಲಿ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಕಷ್ಟ, ಪ್ರೈವೇಟ್ DM ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ID ಕೂಡ ಹಾಕಿದ್ದೀನಿ ಕೆಲವೊಂದು ಡಿಸ್ಕ್ರಿಪ್ಷನ್ಸಲ್ಲಿ. ಸೊ ಮತ್ತು ಇನ್ಸ್ಟಾಗ್ರಾಮ್ ID ಟ್ಯಾಗು ಕೂಡ ಮಾಡಿದ್ದೀನಿ ನನ್ನ ಪ್ರೊಫೈಲಲ್ಲಿ. ಯೂಟ್ಯೂಬ್ ಪ್ರೊಫೈಲಲ್ಲಿ ಹೋದರೆ ಇನ್ಸ್ಟಾಗ್ರಾಮ್ IDನೂ ಸಿಗುತ್ತೆ. ಸೊ ಇನ್ಸ್ಟಾಗ್ರಾಮ್ಗೆ ಹೋಗಿ ಪ್ರೈವೇಟ್ DM ಕೂಡ ಮಾಡ್ಬೋದು. ಅಂದರೆ ನಿಮ್ಮಲ್ಲಿ ಮಾತ್ರ ಇರುತ್ತೆ ಮೆಸೇಜಸ್ಸು. ಸೊ ಈ ರೀತಿ ಬೇಕಾದರೂ ಒಂದು ಅವಕಾಶ. ಕೆಲವೊಬ್ಬರು ಪಬ್ಲಿಕಲ್ಲಿ ನಾರ್ಮಲ್ ಕಮೆಂಟ್ಸ್ಗಳಲ್ಲಿ ಕಮೆಂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಇದಾಗುತ್ತೆ. ಅದಕ್ಕೋಸ್ಕರ ಅಂಥವ್ರಿಗೆ ನೀವು ಮಾಡ್ಬೋದು. ನಾನು ಕಮೆಂಟ್ ಮಾಡ್ತೀನಿ 100%, ನನಗೆ ಪ್ರಾಬ್ಲಮ್ ಇಲ್ಲ. 100% ಕಮೆಂಟ್ ಮಾಡಿ. ಬೇರೆಯವ್ರು ನೋಡಿದಾಗಲೂ ಅದರಿಂದ ಮೋಟಿವೇಟ್ ಆಗೋ ಕಾರಣ ಇರುತ್ತೆ ಅಂದ್ಬಿಟ್ಟು ಬನ್ನಿ ಇವತ್ತಿನ ಕಾನ್ಸೆಪ್ಟ್ಗೆ ಹೋಗೋಣ ಗೈಸ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ನಿಮಗೆ ತಮ್ನಿಲ್ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ. ಲೊಕೇಶನ್ನು ಬಿಸ್ನೆಸ್ಸಿಗೆ ಮ್ಯಾಟ್ರ್ ಆಗುತ್ತಾ ಗೈಸ್? ಒಂದು ಹೇಳ್ತೀನಿ, ನೀವು ಆನ್ಲೈನ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಲೊಕೇಶನ್ನು ಮ್ಯಾಟ್ರ್ ಆಗೋಲ್ಲ. ಸೊ ನಾನು 100% ಆನ್ಲೈನ್ ಬಿಸ್ನೆಸ್ಸು 100% ನಂದು ಆನ್ಲೈನಲ್ಲೇ ಮೂವ್ ಆಗುತ್ತೆ. ನಂದು ಆಫ್ಲೈನಲ್ಲಿ ಏನೂ ಸಿಗೋಲ್ಲ ಅಂತ ಇದ್ದರೆ ಲೊಕೇಶನ್ ಮ್ಯಾಟ್ರೇ ಆಗೋಲ್ಲ. ಸೊ ಆನ್ಲೈನಲ್ಲಿ ಪ್ರಮೋಷನ್ಸು ಈ ರೀತಿ ಮಾಡ್ಕೊಂಡು ನೀವು ಇಂಪ್ರೂವೈಸೇಷನ್ ಮಾಡ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ನಂದು ಆಫ್ಲೈನು ಕೂಡ ಇದೆ, ಅಥವಾ ನಾನು ಬರೀ ಆಫ್ಲೈನ್ ಅಂದರೆ ನಾರ್ಮಲ್ ರಿಟೇಲ್ ಶಾಪೇ ಮಾಡಬೇಕು ನಾನು ಅಂತಂದರೆ ಲೊಕೇಶನ್ ಮ್ಯಾಟ್ರ್ ಆಗುತ್ತಾ ಅಂತ ಕೇಳೋರ್ಗಾದರೆ 100% ಮ್ಯಾಟ್ರ್ ಆಗೇ ಆಗುತ್ತೆ ಗೈಸು. ಯಾವ ರೀತಿ ಅಂತ ಹೇಳ್ತೀನಿ ಈಗ. ಸೊ ಇವಾಗ ನೀವು ಒಂದು ಕ್ಲಾತಿಂಗ್ ಬ್ರ್ಯಾಂಡ್ ಬಿಸ್ನೆಸ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಓನ್ ಬ್ರ್ಯಾಂಡಿಂಗ್ ಅಂತಲೇ ಅಂದ್ಕೊಳ್ಳಿ. ನಾರ್ಮಲ್ ಕ್ಲಾತ್ ಶಾಪಲ್ಲ, ಓನ್ ಬ್ರ್ಯಾಂಡಿಂಗಲ್ಲಿ ನಿಮ್ಮದೇ ಆದ ಯೂನಿಕ್ ಫ್ಯಾಬ್ರಿಕ್ಸು, ಯೂನಿಕ್ ಡಿಸೈನ್ಸು ಈ ಥರದಲ್ಲಿ ಮಾಡಿ ನೀವು ಹೋಲ್ಸೇಲಾಗೂ ಕೊಡಬೇಕು, ಪ್ಲಸ್ ರಿಟೇಲಾಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಓಕೆ, ಹೋಲ್ಸೇಲ್ನ ಸಪ್ರೇಟ್ ಸೈಡಿಗೆ ರಿಟೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇವಾಗ ನೀವು ನಿಮ್ಮ ಬಟ್ಟೆ ಹೈ ಲೆವೆಲ್ ಪ್ರೀಮಿಯಮ್ಮಾಗಿರುತ್ತೆ, ಹೈ ಲೆವೆಲ್ ಪ್ರೀಮಿಯಮ್ಮು. ಸೊ ನಿಮ್ಮ ಬಟ್ಟೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗೋದೇ 2K ಮೇಲೆ, ಅಥವಾ 1K ಮೇಲೆ, 1.5K ಮೇಲೆ, 2K ಮೇಲೆ, 3K ಮೇಲೆ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಯೋಚನೆ ಮಾಡಿ, ನಾರ್ಮಲಾಗಿ ಒಂದು ತುಂಬ ಇಂಪ್ರೂವೈಸೇಷನ್ ಆಗದೇ ಇರೋ ಇಲ್ಲಿರೋ ಯಾವ್ದಾರೋ ಒಂದು ಏರಿಯಾಗೆ ಬಂದು ಶಾಪ್ ಮಾಡಿದ್ರೆ ಯಾರು ತಗೋತಾರೆ? ಸಿಂಪಲ್ ಗೈಸ್. ಇವಾಗ ನೀವು ಒಂದು ಸ್ಲಮ್ ಏರಿಯಾಗೆ ಹೋಗ್ಬಿಟ್ಟು ಪ್ರೀಮಿಯಮ್ ಶಾಪು ಮಾಡಿದ್ರೆ, ಸೊ ಅಲ್ಲಿರೋರು ನಿಮ್ಮ ಶಾಪ್ನ ನೋಡ್ತಾರಾ, ಶಾಪ್ ಒಳಗಡೆ ಎಂಟ್ರಿ ಕೊಡ್ತಾರಾ, ನಿಮ್ಮ ಶಾಪಲ್ಲಿ ಪರ್ಚೇಸ್ ಮಾಡ್ತಾರಾ? ಅವ್ರಿಗೆ ಆ ಶಕ್ತಿ ಇದೆಯಾ? ಸೊ ಕೆಲವೊಬ್ಬರು ತಗೋಬೋದು, ಓಕೆ ಫೈನ್, ನಾನೇನು ಡಿಗ್ರೇಡ್ ಮಾಡ್ತಾಯಿಲ್ಲ. ಆ ಏರಿಯಾದಲ್ಲಿರೋರು ಅಥವಾ ಸ್ಲಮ್ಮಲ್ಲಿರೋರು ದುಡ್ಡೇ ಖರ್ಚು ಮಾಡಲ್ಲ, ಅವ್ರು 11 ರೂಪಾಯಿ ಖರ್ಚು ಮಾಡೋದಕ್ಕೂ ಯೋಚನೆ ಮಾಡ್ತಾರೆ, ನಾನು ಡಿಗ್ರೇಡ್ ಮಾಡ್ತಾಯಿಲ್ಲ. ನಾನು ಒಂದು ಎಕ್ಸಾಂಪಲಾಗಿ ಹೇಳ್ತಾ ಇರೋದು. ದಯವಿಟ್ಟು ಇದನ್ನು ಬೇರೆ ರೀತಿಯೆಲ್ಲ ತಗೋಬೇಡಿ, ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ಸ್ಲಮ್ ಏರಿಯಾ ಅಂತ ತಗೊಂಡೆ, ಅಲ್ಲಿ ನಾರ್ಮಲ್ ಒಂದು ಶಾಪು ಓನ್ ಬ್ರ್ಯಾಂಡಿಂಗೇ ಆಗಲಿ 200 ರೂಪೀಸಿಂದನೂ ಸಿಗುತ್ತೆ, 1000 ರೂಪೀಸ್ ಒಳಗಡೆ ಇರುತ್ತೆ, ಅಥವಾ 2000 ಒಳಗಡೆ ಇರುತ್ತೆ. ಪ್ರೀಮಿಯಮ್ ಕ್ವಾಲಿಟಿ, ನೆಕ್ಸ್ಟ್ ಲೆವೆಲ್ ಆಗಿದೆ, ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಂದಾಗ ಒಂದು ನಾರ್ಮಲ್ ರೇಂಜಿಗೆ ಮಾಡಿದಾಗ ಅವರು ಬರ್ತಾರೆ ನಿಮ್ಮ ಶಾಪಲ್ಲಿ ಪರ್ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ 200ಇಂದನೂ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶಾಪಲ್ಲಿ. ಸೊ ಅವ್ರಿಗೂ ಅವೈಲಬಿಲಿಟಿ ಇದ್ದೇ ಇರುತ್ತೆ, ಬಟ್ಟೆಗಳು ಸ್ಟಾಕ್ಗಳು ಇದ್ದೇ ಇರುತ್ತೆ ಅಂತ ಒಂದು ಇದಕ್ಕೆ ಬಂದು 100% ಶಾಪ್ ಮಾಡೇ ಮಾಡುತ್ತಾರೆ. ಇವಾಗ ಪ್ರೀಮಿಯಮ್ ಅಂತ ಹೇಳಿದೆ, ಜನರಲ್
ಲೇಔಟು ಈ ಥರ ಹೈಫೈ ಏರಿಯಾಗಳೈತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೈ ಲೆವೆಲ್ ಪ್ರೀಮಿಯಮ್ ಶಾಪ್ ಮಾಡಿದ್ರೆ 100% ಕ್ಲಿಕ್ ಆಗುತ್ತೆ. ಯಾಕಂದರೆ ಅಲ್ಲಿರೋರೆಲ್ಲ ಅಫಿಷಿಯಲ್ಸು. ಸೊ ಅವ್ರಿಗೆಲ್ಲ ಹೆಂಗೆ ಅಂದರೆ ಹೊಸ ಥರ ಮೆಟೀರಿಯಲ್ಸ್ ಬೇಕು, ಹೊಸ ಥರ ಯೂನಿಕ್ ಡ್ರೆಸ್ಗಳು ಬೇಕು, ಹೊಸ ಥರ ಡಿಸೈನ್ಸ್ ಬೇಕು. ಒಂಥರ ನಾವೇ ಸ್ಪೆಷಲ್ಲು, ನಮ್ಮ ಹತ್ರನೇ ಇದು ಪೀಸಸ್ ಇರೋದು, ನಾವೇ ಫಸ್ಟ್ ತಗೊಂಡಿದ್ದು ಅನ್ನೋ ಥರ ಅವ್ರಿಗೆ ಒಂಥರ ಪ್ರೀಮಿಯಮ್ ಲುಕ್ ಕಾಣಿಸ್ಬೇಕು, ಪ್ರೀಮಿಯಮ್ ಆಗಿರಬೇಕು ಎಲ್ಲರ ಮುಂದೆ ಅನ್ನೋದು ಅವ್ರಿಗೆ ಇರುತ್ತೆ ಗೈಸ್. ಅವ್ರು ಖರ್ಚು ಮಾಡೋಕ್ಕೆ ಸಿದ್ಧ, ಬಟ್ ಅವ್ರಿಗೆ ಪ್ರೀಮಿಯಮ್ ಬೇಕು. ಸೊ ಅಲ್ಲೋಗಿ ನೀವು ನೆಕ್ಸ್ಟ್ ಹೈ ಲೆವೆಲ್ ಪ್ರೀಮಿಯಮ್ ಶಾಪ್ ಓಪನ್ ಮಾಡಿದ್ರೂ ಕ್ಲಿಕ್ ಆಗೇ ಆಗುತ್ತೆ. ಅದೇ ನಾರ್ಮಲ್ ಶಾಪ್ ಓಪನ್ ಮಾಡಿದ್ರೆ ಕ್ಲಿಕ್ ಆಗಲ್ಲ. ಸೊ ಇವಾಗ ನೀವೇನು ಅನ್ಕೋಬೋದು, ಓಕೆ ಇಲ್ಲಿ ಹೈಫೈ ಜನ ಇದ್ದಾರೆ, ಬಟ್ ಎಲ್ಲರೂ ಹೈಫೈ ಶಾಪ್ ಓಪನ್ ಮಾಡಿದರೆ ನಾನೇನು ಮಾಡೋಣ, ಒಂದು ಮಿಡ್ ರೇಂಜ್ಗೆ ಒಂದು ನಾರ್ಮಲ್ ಆಗಿ ಒಂದು ಶಾಪ್ ಓಪನ್ ಮಾಡೋಣ. ಆಗಲ್ಲ ಗೈಸ್, ಅದು 100% ವರ್ಕೌಟ್ ಆಗೋದೇ ಇಲ್ಲ. ಸೊ ಈ ಥರ ಲೊಕೇಶನ್ಸು ಫಸ್ಟ್ ಪ್ರಿಯಾರಿಟಿ ಈ ರೇಂಜಿಗೆ ಇರುತ್ತೆ. ಸೊ ಯಾವ ಲೊಕೇಶನ್ನಲ್ಲಿ ಏನು ಮಾಡ್ತೀರಾ, ಬರೀ ಕ್ಲಾತಿಂಗ್ ಬಿಸ್ನೆಸ್ ಅಲ್ಲ ಗೈಸ್. ಹೋಟೆಲ್ ಮಾಡಬೇಕು ಅಂತಂದ್ರೂ ರೆಸ್ಟೋರೆಂಟ್ ಎಲ್ಲಿ ಮಾಡಬೇಕು, ಪಬ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲಿ ಮಾಡಬೇಕು, ಪಬ್ ಆ್ಯಂಡ್ ಬಾರ್ ಎಲ್ಲಿ ಮಾಡಬೇಕು, ಎಕ್ಸೆಟ್ರಾ. ಆ ಏರಿಯಾದಲ್ಲಿ ಏನಾಗ್ತಿದೆ, ವರ್ಕೌಟ್ ಆಗ್ತಿದೆಯಾ, ನಾರ್ಮಲಾಗಿ ಬಿಸ್ನೆಸ್ ರನ್ ಆಗ್ತಿದೆಯಾ, ಅಲ್ಲಿರೋರೆಲ್ಲ ಎಷ್ಟು ಜನ ಮಾಡಿದ್ದಾರೆ, ಯಾವ ರೀತಿ ಇದೆ, ಇಲ್ಲಿ ಯಾವ ಥರ ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ, ಸೊ ಇವ್ರಿಗೆ ಯಾವ ಥರ ಕ್ಯಾಟಗರಿಲಿ ಸ್ಟಾಕ್ ಇಷ್ಟ ಆಗುತ್ತೆ, ಪರ್ಚೇಸ್ ಇಷ್ಟ ಆಗುತ್ತೆ, ಎಕ್ಸೆಟ್ರಾ ಇಷ್ಟೆಲ್ಲ ವೆರಿಫೈ ಮಾಡಲೇಬೇಕಾಗುತ್ತೆ. ಸೊ ಲೊಕೇಶನ್ನು 100% ಮ್ಯಾಟ್ರ್ ಆಗೇ ಆಗುತ್ತೆ. ಅದಾದಮೇಲೆ ಇನ್ನೂ ಒಂದು ಹೇಳಬೇಕು ಅಂದರೆ, ಯಾವ ಲೊಕೇಶನಲ್ಲಿ ಯಾವ ಥರ ಪ್ರೀಮಿಯಮಲ್ಲಿ ಮಾಡಬೇಕು, ಯಾವ ಥರ ಲುಕ್ಕಲ್ಲಿ ಮಾಡಬೇಕು ಅನ್ನೋದು ಕೂಡ ಕೆಲವೊಂದು ಟೈಮ್ ಮ್ಯಾಟ್ರ್ ಆಗುತ್ತೆ. ಇವಾಗ ಗೈಸ್ ಒಂದೇನು ಹೇಳ್ತೀನಿ, ಇವಾಗ ನಿಮ್ಮ ಜಾಬಲ್ಲಿ 1 ಲಕ್ಷ ರೂಪಾಯಿ ಐತೆ. ಸೊ ಇವಾಗ ನೀವು ಬಟ್ಟೆ ತಗೋಬೇಕು. ಸೊ ನಿಮಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಯಾರು ಕೇಳಲ್ಲ. ಸೊ 1 ಲಕ್ಷ ಬೇಕಾದ್ರೂ ಖರ್ಚು ಮಾಡ್ಬೋದು ಬಟ್ಟೆಗೆ ಅಂದಾಗ ನೀವೇನು ಮಾಡ್ತೀರಾ, ಪ್ರೀಮಿಯಂ ಲುಕ್ ಇರೋ ಶಾಪ್ಗಳನ್ನ ಹುಡುಕ್ತೀರಾ. ಲೈಕ್ ಪೂಮಾ, ಜಾಕಿ, ಅಡಿಡಾಸ್, ಎಕ್ಸೆಟ್ರಾ. ಸೊ ಈ ರೀತಿ ಹುಡುಕ್ತೀರಾ. H&M, ಝಾರಾ ಈ ರೀತಿ ಹುಡುಕ್ತೀರಾ, ಇಲ್ಲಿಗೆ ಹೋಗಿ ಶಾಪ್ ಮಾಡ್ತೀರಾ. ಅದೇ ಇವಾಗ ನೀವು ನಿಮ್ಮ ಜಾಬಲ್ಲಿ ಇರೋದೇ ಒಂದು 5,000, ಬಟ್ ಅದ್ರಲ್ಲಿ ನೀವು ಮಿನಿಮಮ್ ಅಂದ್ರೂ 3 ಜೊತೆ ಬಟ್ಟೆ ತಗೋಬೇಕು, ಅಥವಾ 1-2 ಜೊತೆನಾರು ಬಟ್ಟೆ ತಗೋಬೇಕು. ಸೊ 2 ಜೊತೆ ಫಾರ್ಮಲ್ಸ್ ತಗೋಬೇಕು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲು. ಸೊ ಇರೋದೇ ನಿಮ್ಮ ಜಾಬಲ್ಲಿ 10,000 ಅಂತ ಇಟ್ಕೊಳ್ಳಿ. ಸೊ 5,000 ಅಂತ ಇಟ್ಕೊಳ್ಳಿ. 5,000ಕ್ಕೆ 2 ಜೊತೆ ಬಟ್ಟೆ ತಗೋಬೇಕು. 5,000 ಇರೋದು. ಇವಾಗ ನೀವು ಪ್ರೀಮಿಯಮ್ ಶಾಪಿಗೆ ಹೋಗ್ತೀರಾ, ಹೋಗಲ್ಲ. ಸೊ ಯಾವ್ದು ಹುಡುಕ್ತೀರಾ, ನಾರ್ಮಲ್ ಶಾಪ್ ಹುಡುಕ್ತೀರಾ. ಸೊ ನೀವು ಇವಾಗ ಪ್ರೀಮಿಯಮ್ ಲುಕ್ ಕೊಟ್ಟಿದ್ರೆ ಅಲ್ಲಿ ಜನ ನೋಡಿದ ತಕ್ಷಣ ಇದು ಪ್ರೀಮಿಯಮ್ ಕೊಟ್ಟವನೇ ಅಂದರೆ ಇಲ್ಲಿ ಒಳಗಡೆ ಜಾಸ್ತಿ ಇರುತ್ತೆ, ಇಲ್ಲಿ ಮಿನಿಮಮ್ ಅಂದರೂ ಒಂದು 20,000 ಇಟ್ಕೊಂಡು ಹೋಗಬೇಕು ಜೋಬಲ್ಲಿ. ಸೊ ಬೇಡ ಈಗ ಸದ್ಯಕ್ಕೆ, ಹೋಗೋಣ ಬನ್ನಿ. ಇಷ್ಟೇ ಗೈಸ್, ಇಷ್ಟೇ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಜನರು ಯಾವತ್ತಿದ್ರೂ ನೋಡಿದ ತಕ್ಷಣವೇ ನಿಮ್ಮ ಸ್ಟೇಟಸ್ಸು, ನಿಮ್ಮ ಮೆಟೀರಿಯಲ್ಗೆ ಕಾಸ್ಟು ಇಷ್ಟೆಲ್ಲ ಅನಾಲಿಸಿಸ್ ಮಾಡಿಬಿಡ್ತಾರೆ. ಸೊ ಒಳಗಡೆ ಬರಬೇಕಾ ಬೇಡವಾ ಅನ್ನೋದು ಅಲ್ಲೇ ಡಿಸೈಡ್ ಮಾಡಿಬಿಡ್ತಾರೆ. ಒಳಗಡೆ ಬರ್ತಾಯಿದ್ದೀನಿ ಅಂದರೆ ನನ್ನ ಹತ್ರ ಇಷ್ಟು ಅಮೌಂಟ್ ಇದೆಯಾ ಅನ್ನೋದು ಅವ್ರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಈ ರೀತಿ ಒಂದು ಮೈಂಡ್ ಗೇಮ್ ಮಾಡಬೇಕಾಗುತ್ತೆ. ಸೊ ನೀವು ಎಲ್ಲಿ ಯಾವ ಜಾಗದಲ್ಲಿ ಯಾವ ಥರ ಶಾಪ್ ಓಪನ್ ಮಾಡ್ತೀರಾ ಅದು ಇಂಪಾರ್ಟೆಂಟು. ಸೊ ಫಸ್ಟು ಇದನ್ನು ಮಾಡಿ. ಸೆಕೆಂಡ್ ಥಿಂಗ್ ಏನು ಅಂದರೆ, ನೀವು ಏನೇ ಒಂದು ಸ್ಟಾರ್ಟಪ್ ಮಾಡಬೇಕಾದಾಗ್ಲೂ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಸುತ್ತಮುತ್ತ ಬಿಸ್ನೆಸ್ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲು ಬಟ್ಟೆ ಬಿಸ್ನೆಸ್ಸೇ ತಗೋತಾ ಇದ್ದೀನಿ ಅಂದರೆ ಕ್ಲಾತಿಂಗ್ ಬಿಸ್ನೆಸ್ನೇ ತಗೋತಾ ಇದ್ದೀನಿ. ಸೊ ಇವಾಗ ನಾನು ಕ್ಲಾತ್ ಶಾಪು ಯಾರೂ ಇರಬಾರ್ದು, ಸುತ್ತಮುತ್ತ ನನ್ನ ಶಾಪ್ ಇರಬೇಕು, 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಜಾಸ್ತಿ ಇರಬಾರ್ದು, ಎಕ್ಸೆಟ್ರಾ ಈ ರೀತಿ ಮಾಡ್ಕೊಂಡು ಒಂದು ಶಾಪ್ ಮಾಡಿದೆ. ಬಟ್ ಇದು ಒಂದು ಕಡೆ ಒಂದು 10 to 20% ನನಗೆ ಸರಿ ಇಲ್ಲ ಅಂತ ಅನ್ನಿಸ್ತು. ಬಟ್ ಇನ್ನೊಂದೇನು ಹೇಳ್ತಾ ಇದ್ದೀನಿ, ಯಾವತ್ತೂ ಆಗಲಿ ಕಾಂಪಿಟೇಷನ್ ಇರೋ ಜಾಗದಲ್ಲೇ ನೀವು ಕಾಂಪಿಟೇಟರಾಗಿ ಟ್ರೈ ಮಾಡಿ. ಸೊ ಇವಾಗ ರನ್ನಿಂಗ್ ರೇಸಲ್ಲಿ ಓಡ್ತಾ ಇದ್ದೀವಿ ಅಂತಂದರೆ 10 ಜನ ಇದ್ರೇ ವ್ಯಾಲ್ಯೂ. ಸೊ ಒಬ್ಬನೇ ಇದ್ದರೆ ನೀವೇ ಫಸ್ಟ್ ಬರೋದು, ಅದೇ ಇಬ್ಬರು ಇದ್ದರೆ ನೀವೇ ಸೆಕೆಂಡ್ ಅಂತೂ ಬರೋದು. ಅಂದರೆ ನೀವೇ ಸೆಕೆಂಡ್ ಬರೋದು ಅಂತ ಫಸ್ಟ್ ತಪ್ಪಿದ್ರೆ ಸೆಕೆಂಡ್ ನಿಮಗೇ. ಸೊ ರನ್ನರ್ ಅಪ್ ನೀವೇ ಆಯ್ತೀರ. 3 ಜನ ಇದ್ದರೆ 3ನೇ ಪ್ಲೇಸ್ ಅಂತೂ 100% ನಿಮಗೆ ಬಂದೇ ಬರುತ್ತೆ. ಸೊ 3rd ಪ್ಲೇಸು ನೀವು ಟ್ರೈ ಮಾಡೋದು ಮಾಡ್ಬೋದು. ಸೊ ಏನು ಅಂದರೆ ಓಕೆ ಇನ್ನೇನು 3ನೇ ಪ್ಲೇಸ್ ಆದರೂ ಸಿಗುತ್ತಲ್ಲ, ಸಾಕು ನಾನು 3ನೇ ಪ್ಲೇಸ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ಅಂತ ನೀವು ಟ್ರೈ ಮಾಡೋದು ಬಿಡ್ತೀರಾ. ಸೊ ಅದೇ 10 ಜನನೋ 15 ಜನನೋ 20 ಜನನೋ ಇದ್ದಾಗ ಏನು ಮಾಡ್ತೀರಾ, ಮಿನಿಮಮ್ ಮ್ಯಾಕ್ಸಿಮಮ್ ನಾನು 3ನೇ ಪ್ಲೇಸ್ಗಾದರೂ ಬರಬೇಕು, ಅಟ್ಲೀಸ್ಟ್ 3ನೇ ಪ್ಲೇಸ್ಗಾದರೂ ಬರಬೇಕು ಅಂತ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಸ್ಟ್ರಗಲ್ ಪಡ್ತೀರಾ, ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಈ 3ರಲ್ಲಿ ಒಂದು ಬರಲೇಬೇಕು ನಾನು ಅಂತ ಹೈ ಕಾಂಪಿಟೇಷನ್ ಕೊಟ್ಟು ಒಂಥರ ಎಫರ್ಟ್ ಹಾಕಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ಕಾಂಪಿಟೇಟ್ರೇ ಇಲ್ಲ ಅಂದರೆ ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಇದು ಬಂದು
ಸೆಕೆಂಡ್ ಪ್ರಯಾರಿಟಿ. ಸೊ ಯಾವತ್ತೂ ಆಗಲಿ ಕಾಂಪಿಟೇಷನ್ ಇರೋ ಜಾಗದಲ್ಲಿ, ಕಾಂಪಿಟೇಟರ್ಗಳಿರೋ ಜಾಗದಲ್ಲಿ ನೀವು ಸಸ್ಟೈನ್ ಆಗೋದು ಕಲೀರಿ. ಸೊ ಆವಾಗ ನಿಮಗೊಂದು ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ, ಒಂದು ಜವಾಬ್ದಾರಿ ಸಿಗುತ್ತೆ, ಒಂದು ಹಾರ್ಡ್ ವರ್ಕು, ಸ್ಟ್ರಗಲ್ಲು ಈ ರೀತಿ ಎಲ್ಲ ಫೇಸ್ ಮಾಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಬ್ರ್ಯಾಂಡ್ನ ಎತ್ತಿ ಹಿಡಿದು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಅದಾದಮೇಲೆ ಫ್ರ್ಯಾಂಚೈಸೀಸು, ಔಟ್ಲೆಟ್ಸು ಕ್ಲೀನಾಗಿ ಓಪನ್ ಮಾಡ್ಕೊಂಡು ಎಲ್ಲಂದರಲ್ಲಿ ಆರಾಮಾಗಿ ಸ್ಪ್ರೆಡ್ ಮಾಡ್ಬೋದು ನಿಮ್ಮ ಒಂದು ಬ್ರ್ಯಾಂಡ್ನ. ಸೊ ಆರಾಮಾಗಿ ಸ್ಪ್ರೆಡ್ ಮಾಡ್ಕೊಂಡು ಕ್ಲಿಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಗೈಸ್. ಸೊ ಇದು ಬಂದು ಸೆಕೆಂಡ್ ಪ್ರಯಾರಿಟಿ. ಯಾವತ್ತೂ ಆಗಲಿ ನನ್ನ ಸುತ್ತ ಯಾರು ಕಾಂಪಿಟೇಟರ್ ಇರಬಾರ್ದು, ಕಾಂಪಿಟೇಷನ್ ಇರಬಾರ್ದು. ಸೊ ಇದು ಮೇಯ್ನು ಎಷ್ಟೋ ಜನ ಸ್ಟಾರ್ಟಪ್ ಮಾಡೋರು ಮಾಡ್ತಾ ಇರೋದು ಮೇಯ್ನ್ ಫಸ್ಟು ತಪ್ಪು ಇದೆ ಗೈಸ್. ಸೊ ಯಾವತ್ತೂ ಆಗಲಿ ನೀವು ಸಸ್ಟೈನ್ ಆಗಬೇಕು ಅಂತಂದರೆ ಕಾಂಪಿಟೇಟರ್ ಜೊತೆ ಹೊಡೆದಾಡಬೇಕು. ಫಸ್ಟು ಕಾಂಪಿಟೇಷನ್ ಇರಲೇಬೇಕು. ಸೊ ಆವಾಗಲೇ ಒಂದು ಸ್ವಲ್ಪ ನಿಮ್ಮ ಜವಾಬ್ದಾರಿ ಬರೋದು, ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ಕ್ಲೀನಾಗಿ ಒಂದು ಕ್ಲಾರಿಟಿ ಸಿಗೋ ಅಂಥದ್ದು. ಸೊ ಪಕ್ಕದಲ್ಲಿರೋನು ಎಷ್ಟು ಪ್ರೈಸಿಗೆ ಮಾರ್ತವನೆ, ನಾನು ಎಷ್ಟು ಪ್ರೈಸಿಗೆ ಮಾರ್ತಾಯಿದ್ದೀನಿ, ಅವ್ನು ಎಷ್ಟು ಪ್ರೈಸಿಗೆ ಮಾರ್ತವನೆ, ಸೊ ನಾನು ಎಷ್ಟು ಪ್ರೈಸಿಗೆ ಕಡಿಮೆ ಮಾಡ್ಬೋದು, ಎಷ್ಟು ಪ್ರೈಸಿಗೆ ಮಾರ್ಬೋದು, ಎಷ್ಟಕ್ಕೆ ವರ್ಕೌಟ್ ಮಾಡ್ಬೋದು, ಏನು ಮಾಡ್ಬೋದು, ಯಾವ ಥರ ಮಾಡ್ಬೋದು ಅನ್ನೋದಿರುತ್ತೆ. ಕಾಂಪಿಟೇಟರ್ ಇಲ್ಲ ಅಂದಾಗ ನೀವು ಇಟ್ಟಿದ್ದೆ ಪ್ರೈಸು, ನೀವು ಸೇಲ್ ಮಾಡಿದ್ದೆ ಇದು ಪೀಸಸ್ಸು ಎಷ್ಟಾದರೂ ಹೋಗಲಿ ಎಷ್ಟಾದರೂ ಬರಲಿ, ನೀವು ಅಂದರೆ ನಿಮಗೆ ಜವಾಬ್ದಾರಿ ಅನ್ನೋದಿರುತ್ತೆ. ಬಟ್ ಕಾಂಪಿಟೇಷನ್ ಇರಲ್ಲ, ಕಾಂಪಿಟೇಟರ್ ಯಾರು ಇರಲ್ಲ, ಆರಾಮಾಗಿ ನೀವೇ ರಾಜ ಅಲ್ಲಿಗೆ. ಸೊ ಈ ರೀತಿ ಇರೋ ಚಾನ್ಸಸ್ ಇರುತ್ತೆ ಗೈಸ್. ಅದಕ್ಕೋಸ್ಕರ ಯಾವತ್ತೂ ಆಗಲಿ ಕಾಂಪಿಟೇಟರ್ ಎಲ್ಲಿದ್ದಾರೋ ಅಲ್ಲೇ ಹೋಗಿ ನುಗ್ಗಿ ಹೊಡೆದಾಡಿ ಬಡ್ದಾಡಿ ಒಂದು ವರ್ಷ ಕಷ್ಟ ಆದರೂ ಚಿಂತೆ ಇಲ್ಲ, 1-2 ವರ್ಷ ಕಷ್ಟಪಡಿ ಆರಾಮಾಗಿ ನಿಮಗೊಂದು ಪೀಕ್ ಲೆವೆಲ್ ಪೀರಿಯಡ್ ಅಂತಲೇ ಇರುತ್ತದು. ಸೊ ಆರಾಮಾಗಿ ಎಲ್ಲ ಥರನೂ ಕಲಿತೀರಾ, ಯಾವ ಥರ ಪ್ರೈಸಿಂಗು ಗೀಸಿಂಗು, ಯಾವ ಥರ ಹೊಡೆದಾಡಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಸೇಲ್ಸ್ ಮಾಡಬೇಕು, ಎಕ್ಸೆಟ್ರಾ. ಸೊ ಇದನ್ನು ಸೆಕೆಂಡ್ ಪ್ರಯಾರಿಟಿ ಅಂದರೆ ಸೆಕೆಂಡ್ ಇದು. ಸೊ ಫಸ್ಟು ನೀವು ಎಲ್ಲಿ ಯಾವ ಥರ ಯಾವ ಕ್ಯಾಟಗರಿ ಪೀಪಲ್ಲು ಹೆಂಗೆ ಯಾವ ಥರ ಶಾಪ್ ಮಾಡಬೇಕು ಅನ್ನೋದು ಫಿಕ್ಸ್ ಆದರೆ, ಸೆಕೆಂಡು ಅಲ್ಲಿ ಕಾಂಪಿಟೇಟರ್ ಹೆಂಗಿದ್ದಾರೆ, ಯಾವ ಥರ ಇದ್ದಾರೆ, ಏನು ಎತ್ತ ಅಲ್ಲಿಗೆ ಹೋಗಿ ಸಸ್ಟೈನ್ ಆಗಿ ಅಲ್ಲಿಂದ ಬೆಳೆದು ಬರಬೇಕು. ನೀವು ಆಚೆ ಕಾಲು ಸ್ಪ್ರೆಡ್ ಆಗಬೇಕು. ಅದಾದಮೇಲೆ ಇನ್ನೂ ಒಂದು ಏನು ಅಂದರೆ ಜಾಸ್ತಿ ಪಬ್ಲಿಕ್ ಓಕೆ ನನಗೆ ಜನ ಜಾಸ್ತಿ ಇರೋ ಕಡೆ ಮಾಡೋಕ್ಕಾಗಂದರೆ ಕಾಂಪಿಟೇಟರ್ ಇರೋ ಜಾಗದಲ್ಲಿ ಮಾಡೋದು ಕಷ್ಟ, ನಾನು ಮಾಡಲ್ಲ ಹಂಗೆ ಹಿಂಗೆ, ಅಥವಾ ನಾನು ಮಾಡಿದ್ದೀನಿ ಕಾಂಪಿಟೇಟರ್ ಜೊತೆ ಹೊಡೆದಾಡಿದ್ದೀನಿ, ಸೊ ನಾನು ಇವಾಗ ಸೆಕೆಂಡ್ ಔಟ್ಲೆಟ್ ಓಪನ್ ಮಾಡಬೇಕು, ಅದು ಫ್ರ್ಯಾಂಚೈಸೀಸ್ ಓಪನ್ ಮಾಡಬೇಕು, ಎಲ್ಲಿ ಮಾಡಲಿ, ನನಗೆ ತುಂಬ ರೆಂಟ್ ಜಾಸ್ತಿ ಆಗೋಗ್ಬಿಡುತ್ತೆ ಮೇನ್ ರೋಡಲ್ಲಿ ಮಾಡಿದ್ರೆ. ಗೈಸ್ ಅದನ್ನು ಯೋಚನೆ ಮಾಡಿಬಿಡಿ, ಮೇನ್ ರೋಡಲ್ಲೇ ಮಾಡಿ. ಮೇನ್ ರೋಡಲ್ಲಿ ಮಾಡಿದ್ರೇ ನಿಮಗೆ ಕಸ್ಟಮರ್ಸು ಒಳಗಡೆ ಔಟು ಆಗೋ ಚಾನ್ಸಸ್ ಇರುತ್ತೆ. ಶೋರೂಮ್ ಒಳಗಡೆ ಬರೋದು ಹೋಗೋದು ಈ ಥರ ಓಡಾಡೋದು ಅಟ್ಲೀಸ್ಟ್ ಒಂದು ಅಷ್ಟು ಕ್ರೌಡ್ ಅನ್ನೋದೊಂದು ಸಿಗುತ್ತೆ ನಿಮಗೆ. ಸೊ ಅದು ಬಿಟ್ಟು ನೀವು ನಾನು ಒಳಗಡೆ ಮಾಡ್ತೀನಿ, ರೆಂಟ್ ಕಡಿಮೆ ಆಗಲಿ, ಸೊ ರೆಂಟ್ ಒಂದು ಸ್ವಲ್ಪ ಕಡಿಮೆ ಆದರೆ ನನಗೆ ಬೆನಿಫಿಟ್ಟು, ಈ ರೀತಿಯೆಲ್ಲ ಯೋಚನೆ ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ಸು ಇನ್ನೂ ಔಟ್ ಆಗೋದೇ ತುಂಬ ರೇರ್ ಆಗಿಬಿಡುತ್ತೆ, ಕಷ್ಟ ಆಗಿಬಿಡುತ್ತೆ. ಸೊ ಈ ರೀತಿ ಇರೋದು ಇದೆ. ಮತ್ತು ಇನ್ನೂ ಒಂದೇನು ಹೇಳ್ತಾ ಇದ್ದೀನಿ, ನಾನು ಬಂದು ಕ್ಲಾತಿಂಗ್ ಬಿಸ್ನೆಸ್ಸು, ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ಸು ಈ ಥರನೇ ಹೇಳ್ತಾ ಇದ್ದೀನಿ. ಸೊ ಅದೇ ಬಿಸ್ನೆಸ್ ಬಗ್ಗೆ ಮಾತಾಡಿಲ್ಲ, ಟೋಟಲಾಗಿ ಎಲ್ಲ ಬಿಸ್ನೆಸ್ಗೂ ಸೇರಿಸಿ ನಾನು ಮಾತಾಡಿರೋದು. ಬಟ್ ಕ್ಲಾತಿಂಗ್ ಬಿಸ್ನೆಸ್, ಓನ್ ಬ್ರ್ಯಾಂಡಿಂಗ್ ಬಿಸ್ನೆಸ್ ನಂದು ಬಿಸ್ನೆಸ್ ಇರೋದ್ರಿಂದ, ನನಗೊಂದಷ್ಟು ಐಡಿಯಾಸ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ಸ್ ತಗೋತಾ ಇರ್ತೀನಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅದಾದಮೇಲೆ ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ಸಿಂಪಲ್ಲು ಗೈಸ್, ಯಾವುದೇ ಕಾರಣಕ್ಕೂ ಸೋಲ್ಬೇಡಿ. ಸೊ 6 ತಿಂಗಳಾಗಲಿ, ವರ್ಷ ಆಗಲಿ, 2 ವರ್ಷ 3 ವರ್ಷ ಆಗಲಿ, ಒಂದು ಸತಿ ಹೆಜ್ಜೆ ಇಟ್ಮೇಲೆ ಹಿಂದೆ ತಗೊಳ್ಳೋ ಮಾತೇ ಇಲ್ಲ ಅಂದ್ಬಿಟ್ಟು ಆರಾಮಾಗಿ ಒದ್ದಾಡ್ಕೊಂಡು ಹೊಡೆದಾಡ್ಕೊಂಡು ಈಜಾಡ್ಕೊಂಡು ಬಿದ್ದಾಡ್ಕೊಂಡು ಏನಾದರೂ ಆಗಲಿ ಮುಂದಕ್ಕೆ ಹೋಗೋದು ಟ್ರೈ ಮಾಡಿ. ನಿಮ್ಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮ್ಗೊಂದು ಇದು ಜವಾಬ್ದಾರಿ ಸಿಗುತ್ತೆ, ಎಕ್ಸೆಟ್ರಾ. ಬಿಸ್ನೆಸ್ಸು ಒಂದಲ್ಲ ಒಂದು ಟೈಮಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಸೊ ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದರೆ ತುಂಬ ಈ ಥರದ್ದು ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಮತ್ತು ಇನ್ನೂ ಒಂದೇನು ಅಂದರೆ, ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ, ಯಾರಾದರೂ ಬಿಸ್ನೆಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಸ್ಟಾರ್ಟಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೆ, ನಾನು ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅಂದರೆ ಲೊಕೇಶನ್ ಯಾವ ಥರ ಮಾಡಬೇಕು, ಲೊಕೇಶನ್ ಯಾವ ಥರ ಹುಡುಕಬೇಕು ಅಂದರೆ, ದಯವಿಟ್ಟು ನನ್ನ ಚಾನಲ್ನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ ವಿಡಿಯೋ ನೋಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲಾಗಿ ನನ್ನ ಮೀಟ್ ಮಾಡಬೇಕು ಅಥವಾ ನನ್ನ ಜೊತೆ ಮಾತಾಡಬೇಕು, ಏನಾರು ಐಡಿಯಾಸ್ ಬೇಕು ಅಂತಂದರೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಕೆಲವೊಂದು ವೀಡಿಯೋಸಲ್ಲಿ ನನ್ನ ಫೋನ್ ನಂಬರ್ ಹಾಕಿದ್ದೀನಿ, ಅಂದರೆ ಬಿಸ್ನೆಸ್ ಫೋನ್ ನಂಬರ್ ಹಾಕಿದ್ದೀನಿ, ಅದಕ್ಕೆ ಕಾಲ್ ಮಾಡಿದ್ರು ಸಿಗ್ತೀನಿ. ಕೆಲವೊಂದು ಇದರಲ್ಲಿ ಜಿಮೇಲ್ ಕೂಡ ಹಾಕಿದ್ದೀನಿ, ಮೇಲ್ ಕೂಡ ಮಾಡ್ಬೋದು. ಸೊ ಜಿಮೇಲ್ ಆಲ್ಮೋಸ್ಟ್ ಸಿಗುತ್ತೆ ಎಲ್ಲರಿಗೂ. ಅದು ಬಿಟ್ಟರೆ ಇನ್ನೂ ಒಂದೇನು ಅಂದರೆ, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀನು ಕಮೆಂಟ್ ಮಾಡಿ, ಅಂದರೆ ಚಾಟ್ DM ಮಾಡಿ. ಬೇಕಾದ್ರೆ ಏನಾದರೂ ತುಂಬ ಅವಶ್ಯಕತೆ ಇದೆ, ತುಂಬ ನೀಡ್ ಇದೆ ಅಂತಂದರೆ ಬೇಕಾದ್ರೆ ಹೇಳಿ, ನನ್ನ ಪರ್ಸ್ನಲ್ ಫೋನ್ ನಂಬರ್ ಕೂಡ ಶೇರ್ ಮಾಡ್ತೀನಿ. ಸೊ ಸಿಗೋಣ, ನಿಮಗೇನಾದರೂ ಹೆಲ್ಪ್ ಬೇಕಾದ್ರೆ 100% ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.